ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾರೆ. ಒಂದು ದಿನ ಮಹಿಳಾ ದಿನಾಚರಣೆ ಮಾಡಿದ್ರೆ ಸಾಲದು, ಪ್ರತಿದಿನ ಮಹಿಳಾ ದಿನಾಚರಣೆ ಮಾಡಬೇಕು. ನಾನು ನನ್ನ ಜೀವನದಲ್ಲಿ ನೋಡಿರೋ ದೊಡ್ಡ ಅದ್ಭುತ, ಆ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಆ ನೋವು ತಿಂತಾಳಲ್ಲ, ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ದೇಹದಲ್ಲಿ ಒಂದು 20 ಮೂಳೆ ಫ್ರಾಕ್ಚರ್ ಆಗಿ 20 ಮೂಳೆ ಮುರಿದ್ರೆ ಆಗತ್ತಲ್ಲ, ಅಷ್ಟು ದೊಡ್ಡ ನೋವು ನಾರ್ಮಲ್ ಡೆಲಿವರಿಯಲ್ಲಿ ಆಗತ್ತೆ. ಅಷ್ಟು ನೋವು ತಿಂದ ಮೇಲೆ ಮಗು ಡೆಲಿವರಿ ಆದ್ಮೇಲೆ ಮಗು ಅಳುತ್ತೆ, ತಾಯಿ ನಗುತ್ತೆ. ಮಗು ಡೆಲಿವರಿ ಆಗೋ ಸಂದರ್ಭದಲ್ಲಿ ಮುಕ್ಕಿ ಅಂತ ಹೇಳಿ ಮುಂದೆ ಮೂತ್ರಕೋಶ ಕೆಳಗೆ ಬರುತ್ತೆ, ಹಿಂದೆ ಮೋಷನ್ ಹೋಗೋ ಜಾಗ ಜಾರ್ಕೊಂಡ್ ಬರುತ್ತೆ. ಈ ರೀತಿ ಜಾರ್ಕೊಂಡ್ ಬಂದಾಗ ಮಹಿಳೆಯರಿಗೆ ಮೋಷನ್ ಪಾಸ್ ಮಾಡಕ್ ಕಷ್ಟ ಆಗುತ್ತೆ. ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ, ರೈಟ್ಗೆ ಹೋಗ್ತಾರೆ, ಲೆಫ್ಟ್ಗೆ ಹೋಗ್ತಾರೆ, ಬೆಳ್ಳಲಾಗಿ ತೆಗಿತಾರೆ, ಏನೇನೋ ಮಾಡ್ತಾರೆ ತಾಯಂದ್ರು. ಕೆಮ್ಮದಾಗ, ಸೀನ್ದಾಗ, ಜೋರಾಗಿ ನಕ್ಕಾಗ, ಅರ್ಜೆಂಟ್ ಆಗಿ ಯೂರಿನ್ ಲೀಕ್ ಆಗುತ್ತೆ. ಇಷ್ಟು ಸಮಸ್ಯೆನ ನಾನು 10 ಜನ ತಾಯಂದ್ರನ್ನ ಹಾಸ್ಪಿಟಲ್ ನೋಡಿದ್ರೆ 7 ಜನಕ್ಕೆ ತಾಯಂದ್ರಿಗೆ ಈ ಸಮಸ್ಯೆ ಇದೆ. ಹೇಗೆ ಈ ಭೂಮಿನ ನಾವು ಮದರ್ ಅರ್ತ್ ಅಂತ ಕರಿತೀವೋ, ಭೂಮಿ ಮೇಲೆ ಹೇಗೆ ಅಟ್ಯಾಕ್ ಆಗ್ತಾ ಇದೆಯೋ, ಅದೇ ರೀತಿ ತಾಯಿನೂ ಸಹ ಎಲ್ಲಾ ನೋವನ್ನ ನುಂಗ್ಕೊಂಡು, ಎಲ್ಲಾ ಕಷ್ಟ ನೋಡ್ಕೊಂಡು ತನ್ನ ಮನೇನ, ಪತಿನ, ಮಕ್ಕಳನ್ನ ಎಲ್ಲಾರನ್ನೂ ಜೊತೆಲಿ ತಗೊಂಡೋಗೋ ಪ್ರಯತ್ನನ ಈ ಒಂದು ತಾಯಿ ಮಾಡ್ತಾರೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಯಾರಿಗಾದ್ರೂ ಸಮಸ್ಯೆ ಇದ್ರೆ ಈ ಇಡೀ ತಿಂಗಳು ಪ್ರತಿ ಒಂದು ಹೆಣ್ಮಗಳು ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸ್ಕೋಪಿ ಮಾಡಿ, ಉಚಿತವಾಗಿ ಅವರಿಗೆ ಸಲಹೆ ಕೊಟ್ಟು ಕಳಿಸ್ತೀವಿ. ಇಡೀ ಮಾರ್ಚ್ ತಿಂಗಳಲ್ಲಿ ಒಂದು ತಾಯಿಗೆ, ಒಂದು ಹೆಣ್ಮಗಳಿಗೆ ಗೌರವ ಕೊಟ್ಟು, ಹೆಣ್ಣು ಒಂದು ಮನೆಗೆ ದೀಪ ಇದ್ದಂಗೆ. ಆ ದೀಪ ಬೆಳಗಿದ್ರೆ ಮನೆ ಬೆಳಗುತ್ತೆ, ಮಕ್ಕಳು ಬೆಳಗ್ತಾರೆ, ರಾಜ್ಯ ಬೆಳಗುತ್ತೆ, ದೇಶ ಬೆಳಗುತ್ತೆ. ಸೊ ಸ್ನೇಹಿತರೆ, ನೀವು ಎಲ್ರು ಈ ಒಂದು ವಿಡಿಯೋನ ಎಲ್ಲಾ ತಾಯಂದ್ರಿಗೂ ಶೇರ್ ಮಾಡಿ. ಯಾವುದೇ ತಾಯಂದ್ರಿಗೆ ಈ ಸಮಸ್ಯೆ ಇದ್ರೆ ದಯವಿಟ್ಟು ಸ್ಮೈಲ್ಸ್ ಆಸ್ಪತ್ರೆಗೆ ಬನ್ನಿ. ಎಲ್ಲಾ ತಾಯಂದ್ರನ್ನು ಜೀವನ ಸ್ಫೂರ್ತಿ ಮಾಡೋ ತರ ಮಾಡೋಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಶುಭಾಶಯ ಹೇಳಿ, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವ್ರನ್ನ ಗೌರವ ಕೊಡೋಣ, ಅವ್ರನ್ನ ನಾವು ದೇವತೆ ತರ ಪೂಜೆ ಮಾಡೋಣ. ಧನ್ಯವಾದಗಳು. ನಾನು ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಫೈಲ್ ಸ್ಪೆಷಲಿಸ್ಟ್.